ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನ ಎಸೆದ್ರು ಗುರು. ಯಾವುದೇ ರೀತಿಯ ಓಟವನ್ನ ಬಿಟ್ಟುಕೊಡ್ತಾ ಇಲ್ಲ. ವಿದ್ವಾನ್ ಕ್ರಿಕೆಟರ್ಸ್ ಪರವಾಗಿ ವಿದ್ಯಾನಂದ ಶೆಟ್ಟಿ ಇವರ ಒಂದು ಮಾಲಕತ್ವದ ಸಂಸ್ಥೆ ವಿದ್ವಾನ್ ವಿಕ್ಟರ್ಸ್. ಮಧ್ಯ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನ ಹೊಡೆದ್ರು. ಮಧ್ಯ ಕ್ಷೇತ್ರರಕ್ಷಕರ ವೈಫಲ್ಯತೆ ಕೂಡ ಕಾಣ್ತಾ ಇದೆ. 4 ಓಟವನ್ನ ಬಿಟ್ಟುಕೊಟ್ರು. ತಂಡದ ಖಾತೆ ಆರಂಭಗೊಳ್ತಾ ಇದೆ. ವಿದ್ವಾನ್ ವಿಕ್ಟರ್ಸ್ ಪರವಾಗಿ ಆರಂಭಿಕ ಆಟಗಾರ ಲೆಫ್ಟಿ ಕೀತು, ಅದನ್ನೇ ಗುರು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಎಸೆದ್ರು ಕೂಡ ಕ್ಷೇತ್ರರಕ್ಷಕರ ಕೊಂಚ ಮಟ್ಟಿನ ಮಿಸ್ಫೀಲ್ಡ್ ಮುಖೇನ 4 ಓಟಗಳು ಸೇರ್ಪಡೆಗೊಳ್ತಾ ಇದೆ. ಮತ್ತೆ ವಿದ್ವಾನ್ ಮತ್ತೆ ಫುಲ್ ಟೋಸ್ ಬಾಲ್. ಮಧ್ಯೆ ಮತ್ತೊಂದು ಉತ್ತಮ ರೀತಿಯ ಒಂದು ಬೌಂಡರಿಯನ್ನು ದಾಖಲಾಗಿಸ್ತಾ ಇದೆ. ಕೀತು ಮುಖೇನ ಬ್ಯಾಕ್ ಟು ಬ್ಯಾಕ್ ಬೌಂಡರಿ. 8 ರನ್ ಅನ್ನು ದಾಖಲಾಗ್ತಾ ಇದೆ ಪ್ರಥಮ ಓವರ್ನ ಚಾಲ್ತಿಯಲ್ಲೇ. ಬಲಿಷ್ಠ ಆಟಗಾರರು ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಒಂದೇನೆ ಹಮ್ದಾನ್ ಉಡುಪಿ, ಗುರು ಅಶೋಕ್ ಮತಾಯಸ್. ಮತ್ತೆ ರಿವರ್ಸ್ ಪ್ರಯತ್ನ, 1 ರನ್ನಿನ ಸೇರ್ಪಡೆಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. 9 ಅಂಕಾಂಶ ಪಟ್ಟಿಯಲ್ಲಿ ತಂಡದ ಮೊತ್ತ 9. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಗುರು. ಹಾಗನೇ ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ರಾನ್ ಕೋಟೇಶ್ವರ. ಉಡುಪಿ ಪರಿಸರದ ಬಹಳಷ್ಟು ಅನುಭವಿ ಆಟಗಾರ ಕೂಡ ಇಮ್ರಾನ್ ಕೋಟೇಶ್ವರ. ಮತ್ತೆ ರಿವರ್ಸ್ ಶಾಬುದ್ದೀನ್, ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆ ಕೂಡ ಶಾಬುದ್ದೀನ್ ಮುಖೇನ. 1 ರನ್ನಿನ ಸೇರ್ಪಡ ಮುಕ್ತಾಯಗೊಂಡ ಪ್ರಥಮ ಓವರ್ನಲ್ಲೇ. ಅಂತಿಮ ಒಂದು ಚೆಂಡು ಬಾಕಿ ಇವೆ. ಮತ್ತೆ ರೋಹನ್, ಗುರು ಟು ರೋಹನ್. ಮಧ್ಯ ಮತ್ತೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಹೊಡೆದ್ರು. 4 ಓಟಗಳ ಸೇರ್ಪಡೆ, ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರಥಮ ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 14. ಮುಕ್ತಾಯಗೊಂಡ ಪ್ರಥಮ ಓವರ್ನಲ್ಲಿ ತಂಡದ ಒಟ್ಟು ಮೊತ್ತ 14, 14, ನೋ ಲಾಸ್. ಒಂದೆಡೆ ಇಮ್ರಾನ್ ಕೋಟೇಶ್ವರ, ಹಾಗೇನೆ ಇನ್ನೊಂದೆಡೆ ರೋಹನ್ ಕೀತು. ಬಹಳಷ್ಟು ಅನುಭವಿ ಆಟಗಾರ ಕೂಡ ಇಮ್ರಾನ್ ಕೋಟೇಶ್ವರ. ಉಡುಪಿ ಪರಿಸರದ ಬಹಳಷ್ಟು ಟೆನ್ನಿಸ್ ಬಾಲಿನ ಬಹಳಷ್ಟು ಹೆಸರುವಾಸಿ ಆಟಗಾರ ಕೂಡ ಇಮ್ರಾನ್ ಕೋಟೇಶ್ವರ. ಚಕ್ರವರ್ತಿ ಅಂಶು ಕೋಟೇಶ್ವರ ಈ ಒಂದು ಪಂದ್ಯಾಟದಲ್ಲಿ ಆಡುವಂತ ಅನುಭವಿ ಆಟಗಾರ ಕೂಡ ಇಮ್ರಾನ್ ಕೋಟೇಶ್ವರ. ಈ ಬಾರಿ ರೇಂಜರ್ಸ್ ಪರವಾಗಿ ಆರಂಭಿಕ ಆಟಗಾರನಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಶಾಬುದ್ದೀನ್ ಎಸ್ತುಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಮಾಡ್ತಾ ಇದ್ದೇವೆ. ಶಾಬುದ್ದೀನ್ ವಿದ್ವಾನ್ ಕ್ರಿಕೆಟರ್ಸ್ ಪರವಾಗಿ. ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ರಾನ್ ಕೋಟೇಶ್ವರ, ಎಸ್ತುಗಾರಿಕೆ ಭಾಗದಲ್ಲಿ ಶಾಬುದ್ದೀನ್. ಮತ್ತೆ ರಿವರ್ಸ್ ಪ್ರಯತ್ನ, 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲೇ 1 ಹೆಚ್ಚಳವನ್ನು ಕಾಣ್ತಾ ಇದೆ. ಈ ಒಂದು ಪಂದ್ಯಾಟ 5 ಓವರ್ನದಾಗಿರುತ್ತದೆ. ಲೀಗ್ ಮಾದರಿಯ ಪಂದ್ಯಾಟವನ್ನು ನಡೀತಾ ಇದೆ. 2 ಮೈದಾನದಲ್ಲಿ ಕಟೀಲ್ ಫ್ರೆಂಡ್ಸ್ ಇವರ ಆಶ್ರಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಾಟವನ್ನು ಸಾಗ್ತಾ ಇದೆ. ವಿದ್ವಾನ್ ಮತ್ತೆ ಶಾಬುದ್ದೀನ್
ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತುಗಾರಿಕೆ, ಒಂಟಿ ರನ್ನಿನ ಸೇರ್ಪಡೆ, ಅಂಕಾಂಶ ಪಟ್ಟಿಯಲ್ಲೇ ಒಂದರ ಹೆಚ್ಚಳವನ್ನು ಕಾಣ್ತಾ ಇದೆ. ತಂಡದ ಒಟ್ಟು ಮೊತ್ತ 16, 16 ನೋ ಲಾಸ್. ದ್ವಿತೀಯ ಓವರ್ನ ಚಾಲ್ತಿಯಲ್ಲೇ ಉದಯ್ ಶೆಟ್ಟಿ ಇವರ ಒಂದು ಮಾಲಕತ್ವದ ಸಂಸ್ಥೆ ಕೂಡ ರೇಂಜರ್ಸ್, ಹಾಗೇನೆ ವಿದ್ಯಾನಂದ ಶೆಟ್ಟಿ ಇವರೊಂದು ಮಾಲಕತ್ವದ ಸಂಸ್ಥೆ ವಿಡ್ವಾನ್ ವಿಕ್ಟರ್ಸ್. ತನ್ಮಧ್ಯೆ 2 ಓಟಗಳ ಸೇರ್ಪಡೆ, ಸಫಲತೆ 2 ಓಟಗಳ ಸೇರ್ಪಡೆ, ಅಂಕಾಂಶ ಪಟ್ಟಿಯಲ್ಲಿ 2 ಹೆಚ್ಚಳವನ್ನು ಕಾಣ್ತಾ ಇದೆ. 18 ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾರೆ ಆರಂಭಿಕ ಆಟಗಾರರು ಇಮ್ರಾನ್ ಕೋಟೇಶ್ವರ ಹಾಗನೇ ರೋಹನ್ ಕೀತು. 50-60 ಒಂದು ಮೊತ್ತವನ್ನು ದಾಖಲಿಸಿದ್ರೆ ಈ ಒಂದು ಪಂದ್ಯಾಟವನ್ನು ಜಯಿಸಬಹುದು ರೇಂಜರ್ಸ್. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತುಗಾರಿಕೆ, ವೈಟ್ ಬಾಲ್, ಅತಿರಿಕ್ತ ಒಂದು ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ ಶಾಬುದ್ದೀನ್. 19 ನೋ ಲಾಸ್. ದ್ವಿತೀಯ ಓವರ್ನ ಚಾಲ್ತಿಯಲ್ಲ ಇಮ್ರಾನ್ ಕೋಟೇಶ್ವರ ಸ್ಟ್ರೈಕರ್ ವಿಭಾಗದಲ್ಲ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರೋಹನ್ ಕೀತು ಮತ್ತೆ ಹಮ್ದಾನ್ ಉಡುಪಿ, ಗೂಟ ರಕ್ಷಕರ ಪಾಳಯದಲ್ಲಿ ಹಮ್ದಾನ್ ಉಡುಪಿ, ಮುಖ್ಯ ತೀರ್ಮಾನಿಕರಾಗಿ ಸುಜಿತ್, ಸಹ ತೀರ್ಮಾನಿಕರಾಗಿ ಶಕೀರ್. ಮತ್ತೆ ರೋಹನ್ ಕೀತು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಎಸೆದ್ರು ಶಾಬುದ್ದೀನ್, ಹಾಗೆ ಉತ್ತಮ ರೀತಿಯ ಒಂದು ಆಟವನ್ನು ಕೂಡ ಆಡ್ತಾ ಇದ್ದಾರೆ ರೋಹನ್ ಕೀತು ಆರಂಭಿಕ ದಾಂಡಿಗ. ಇನ್ನು ಕೂಡ ಸ್ಟ್ರೈಕರ್ ವಿಭಾಗದಲ್ಲಿ ರೋಹನ್ ಕೀತು, ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಶಾಬುದ್ದೀನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಎಸೆದ್ರು, ವೈಟ್ ಬಾಲ್, ಅತಿರಿಕ್ತ ಒಂದು ಓಟವನ್ನು ಬಿಟ್ಕೊಟ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಎಸೆದ್ರು ಕೂಡ ತಂಡದ ಮೊತ್ತ 21 ನೋ ಲಾಸ್. ದ್ವಿತೀಯ ಓವರ್ನ ಚಾಲ್ತಿಯಲ್ಲೇ ಈ ಒಂದು ಪಂದ್ಯಾಟ 5 ಓವರ್ನದಾಗಿರುತ್ತದೆ. 50-60 ಮೊತ್ತವನ್ನು ದಾಖಲಿಸಿದ್ರೆ ಒಂದು ಸುಲಭದ ಜಯವನ್ನು ಕೂಡ ರೇಂಜರ್ಸ್ ಪಡಿಬಹುದು. ತನ್ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಯಾವುದೇ ಓಟವನ್ನು ಬಿಟ್ಕೊಡ್ತಾ ಇಲ್ಲ ಶಾಬುದ್ದೀನ್. ಅಂತಿಮ ಒಂದು ಚೆಂಡು ಬಾಕಿ ಇವೆ ಶಾಬುದ್ದೀನ್ ಎಸೆತಗಾರಿಕೆ ವಿಭಾಗದಲ್ಲ. ತನ್ಮಧ್ಯೆ ಚೆಂಡು ಯಾವುದೇ ರೀತಿಯ ಒಂದು ಕ್ಯಾಚ್ ಅನ್ನ ಅಟೆಂಪ್ಟ್ ಮಾಡಲಿಲ್ಲ, ರನ್ಔಟ್ ಆಗೋ ಮುಕ್ಸ್. ಯಾವುದೇ ರೀತಿಯ ಒಂದು ಸಫಲತೆ ಒಂದು ಕ್ಷೇತ್ರಕ್ಷಣೆ ಕಾಣ್ತಾ ಇಲ್ಲ. 23 ಮುಕ್ತಾಯಗೊಂಡ 2 ಓವರ್ಗಳಲ್ಲಿ ತಂಡದ ಒಟ್ಟು ಮೊತ್ತ 23. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಎಸೆದ್ರು ಕೂಡ ಅಷ್ಟೇ ರೀತಿಯ ಉತ್ತಮ ರೀತಿಯ ಒಂದು ದಾಂಡಿಗೆತನವನ್ನು ಕೂಡ ಕಾಣ್ತಾ ಇದೆ ರೇಂಜರ್ಸ್ ಪರವಾಗಿ. ಇನ್ನೂ ಕೂಡ 18 ಚೆಂಡುಗಳು ಬಾಕಿ ಇವೆ. ತಂಡದ ಮ್ಯಾನೇಜರ್ ವಿಠಲ್ ಬಹಳಷ್ಟು ರೀತಿಯ ಒಂದು ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ವಿಡ್ವಾನ್ ಪರವಾಗಿ. ಬಹಳಷ್ಟು ಅನುಭವಿ ಒಂದು ಮ್ಯಾನೇಜರ್ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದೆಷ್ಟು ಪಂದ್ಯಾಟವನ್ನ ವಿಡ್ವಾನ್ ಪರವಾಗಿ ಮುನ್ನಡೆಸಿದಂತ ಒಂದು ವಿಠಲ್ ರವರು ಈ ಬಾರಿ ಕಟೇಲ್ ಟ್ರೋಫಿಗಾಗಿ ಈ ಒಂದು ಪಂದ್ಯಾಟವನ್ನ ಆಡ್ತಾ ಇದ್ದಾರೆ. ಬೌಲರ್ ನೇಮ್ ತೃತೀಯ ಓವರ್ನ ಪ್ರಥಮ ಎಸೆತಕ್ಕಾಗಿ ಪರಿಚಯವನ್ನ ಮಾಡ್ತಾ ಇದೆ ಹಫೀಸ್. ವಿಡ್ವಾನ್ ವಿಕ್ಟರ್ಸ್ ಪರವಾಗಿ ಹಫೀಸ್
ಹಾಗೇನೆ ಸ್ಟ್ರೈಕರ್ ವಿಭಾಗದಲ್ಲಿ ಇಮ್ರಾನ್ ಕೋಟೇಶ್ವರ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರೋಹನ್ ಕೀತು. ಆರಂಭಿಕ ಆಟಗಾರರು ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿದ್ರು ಇಬ್ರು ಕೂಡ. 23 ಓಟವನ್ನು ಆಡಿದ್ರು. ದ್ವಿತೀಯ ಓವರ್ ಮುಕ್ತಾಯಗೊಂಡಲ್ಲ. ತೃತೀಯ ಓವರ್ನ ಚಾಲ್ತಿಯಲ್ಲೇ ಹಾಫೀಸ್ ಟು ಇಮ್ರಾನ್ ಕೋಟೇಶ್ವರ. ಮತ್ತೆ ರಿವರ್ಸ್ಗೆ ಪ್ರಯತ್ನ, ವೈಡ್ ಬಾಲ್. ಅತಿರಿಕ್ತ 1 ಓಟವನ್ನು ಬಿಟ್ಕೊಟ್ರು. ವೈಡ್ ಬಾಲ್. ಯಾವುದೇ ರೀತಿಯ ಚರ್ಚೆಗೆ ಅವಕಾಶವಿಲ್ಲ. ತೀರ್ಮಾನವೇ ಅಂತಿಮವಾಗಿರುತ್ತದೆ. ವೈಡ್ ಬಾಲ್. ದಯವಿಟ್ಟು ಪಂದ್ಯಾಟವನ್ನು ನಡೆಸಿಕೊಡೆ. ಅತಿರಿಕ್ತ 1 ಓಟವನ್ನು ಬಿಟ್ಕೊಟ್ರು ಹಾಫೀಸ್. ಮತ್ತೆ ರಿವರ್ಸ್ಗೆ ಪ್ರಯತ್ನ, ಚೆಂಡು ಷಟ್ಕ. 6 ಓಟವನ್ನು ಬಿಟ್ಕೊಟ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ಇಮ್ರಾನ್ ಕೋಟೇಶ್ವರ ಮೂಲಕ. ರಿವರ್ಸ್ ಮಾದರಿಯ ಅನುಭವಿ ಆಟಗಾರ ಹೇಳಿದ್ರು ತಪ್ಪಾಗಲಿಲ್ಲ. 30. ತೃತೀಯ ಓವರ್ನ ಚಾಲ್ತಿಯಲ್ಲಿ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ. ಯಾವುದೇ ರೀತಿಯ ಒಂದು ವಿಕೆಟ್ ಕೂಡ ನಷ್ಟವಿಲ್ಲದ 60-65 ಸರಾಸರಿಯಲ್ಲಿ ಒಂದು ಪಂದ್ಯಾಟವನ್ನು ಆಡಿದ್ರೆ ಒಂದು ಸುಲಭದ ಜಯವನ್ನು ಕೂಡ ರೇಂಜರ್ಸ್ ದಾಖಲಾಗಿಸಬಹುದು. ಮತ್ತೆ ಇಮ್ರಾನ್ ಕೋಟೇಶ್ವರ ಹಾಫೀಸ್. ಎಸ್ತಗಾರಿಕೆ ಭಾಗದಲ್ಲಿ ಹಾಫೀಸ್. ಸ್ಟ್ರೈಕರ್ ಭಾಗದಲ್ಲಿ ಇಮ್ರಾನ್ ಕೋಟೇಶ್ವರ. ತೃತೀಯ ಓವರ್ನ ಚಾಲ್ತಿಯಲ್ಲೇ ತಂಡದ ಮೊತ್ತ 30. ಬಿರುಸಿನ ಆಟವನ್ನು ಆಡ್ತಾ ಇದ್ದಾರೆ ಇಮ್ರಾನ್ ಕೋಟೇಶ್ವರ ರೇಂಜರ್ಸ್ ಪರವಾಗಿ. ಮಧ್ಯ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಎಸೆದ್ರು ಹಾಫೀಸ್. ಯಾವುದೇ ರೀತಿಯ ಒಂದು ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಮತ್ತೆ ಇಮ್ರಾನ್ ಕೋಟೇಶ್ವರ. ಮತ್ತೆ ರಿವರ್ಸ್ ಪ್ರಯತ್ನ, ಒಂಟಿ ಓಟವನ್ನು ಬಿಟ್ಕೊಟ್ರು. 31. ಯಾವುದೇ ರೀತಿಯ ಒಂದು ನಷ್ಟವಿಲ್ಲದೆ ಈ ಒಂದು ಪಂದ್ಯಾಟವನ್ನ ರೇಂಜರ್ಸ್ ಆಡ್ತಾ ಇದೆ. ಹಮ್ದಾನ್ ನಾಯಕತ್ವದಲ್ಲಿ ಒಂದು ಪಂದ್ಯಾಟವನ್ನ ವಿದ್ವಾನ್ ಕ್ರಿಕೆಟರ್ಸ್ ಆಡ್ತಾ ಇದೆ. ಬಹಳಷ್ಟು ಅನುಭವಿ ಆಟಗಾರರು ವಿದ್ವಾನ್ ಪರವಾಗ್ತಾ ಇದೆ. ಒಂದೆಡೆ ಶಾಬುದ್ದೀನ್ ಕೂಡ, ಮತ್ತೆ ರೋಹನ್ ಗೀತು. ತನ್ಮಧ್ಯ ಡಾಟೆಡ್ ಡೆಲಿವರಿ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸ್ತಗಾರಿಕೆ ಆಫೀಸ್ ಮುಖೇನ. ಯಾವುದೇ ರೀತಿಯ ಒಂದು ಓಟವನ್ನು ಬಿಟ್ಕೊಡ್ತಾ ಇಲ್ಲ. ತೃತೀಯ ಓವರ್ನ ಚಾಲ್ತಿಯಲ್ಲ. ಮತ್ತೆ ರೋಹನ್. ತನ್ಮಧ್ಯ ಯಾವುದೇ ರೀತಿಯ ಒಂದು ಡಾಟೆಡ್ ಡೆಲಿವರಿ. ಬಹಳಷ್ಟು ಉತ್ತಮ ರೀತಿಯ ಒಂದು ತೀರ್ಮಾನವನ್ನು ನೀಡ್ತಾ ಇದ್ದಾರೆ ಮುಖ್ಯ ತೀರ್ಮಾನಿಕರು. ಅಂತಿಮ 1 ಚೆಂಡು ಬಾಕಿ ಇವೆ. ತಂಡದ ಒಟ್ಟು ಮೊತ್ತ 31. ತೃತೀಯ ಓವರ್ನ ಚಾಲ್ತಿಯಲ್ಲೇ ಒಂದೆಡೆ ರೋಹನ್ ಸ್ಟ್ರೈಕರ್ ಭಾಗದಲ್ಲ, ಎಸ್ತಗಾರಿಕೆ ಭಾಗದಲ್ಲ ಹಫೀಸ್. ಮತ್ತೆ ರಿವರ್ಸ್ ಮಾದರಿಯ ಪ್ರಯತ್ನ. ತನ್ಮಧ್ಯ ಸ್ವಲ್ಪ ಮಟ್ಟಿಗೆ ಕ್ಷೇತ್ರರಕ್ಷಕರು 2 ಓಟವನ್ನು ಬಿಟ್ಕೊಟ್ರು. ಅಂಕಾಂಶ ಪಟ್ಟಿಯಲ್ಲಿ 2ರ ಹೆಚ್ಚಳವನ್ನು ಕಾಣ್ತಾ ಇದೆ. 33. ಮುಕ್ತಾಯಗೊಂಡ 3 ಓವರ್ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 33. ಇನ್ನು ಕೇವಲ 12 ಚೆಂಡುಗಳು ಬಾಕಿವೆ. 50-60ರ ಮೊತ್ತವನ್ನು ದಾಖಲಿಸಿದ್ರೆ ಒಂದು ಸುಲಭದ ಜಯವನ್ನು ಕೂಡ ದಾಖಲಿಸಬಹುದು ರೇಂಜರ್ಸ್ ತಂಡ.
ಶಾಬುದ್ದೀನ್ ಚತುರ್ಥ ಓವರ್ನ ಪ್ರಥಮ ಎಸೆತಕ್ಕಾಗಿ ಶಾಬುದ್ದೀನ್ ಟು ಇಮ್ರಾನ್ ಕೋಟೇಶ್ವರ. ಮತ್ತೆ ಇಮ್ರಾನ್ ಕೋಟೇಶ್ವರ ಸ್ಟ್ರೈಕರ್ ವಿಭಾಗದಲ್ಲಿ ಯಾವುದೇ ರೀತಿಯ ಒಂದು ವಿಕೆಟ್ ಅನ್ನ ಪಡೆದುಕೊಂಡಿರಲಿಲ್ಲ ವಿದ್ವಾನ್. ಇಮ್ರಾನ್ ಕೋಟೇಶ್ವರ ಸ್ಟ್ರೈಕರ್ ವಿಭಾಗದಲ್ಲಿ ಬ್ಯಾಟ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೆ ಶಾಬುದ್ದೀನ್ ಮಧ್ಯೆ ಕ್ಲೀನ್ ಬೋಲ್ಟ್ ಇಮ್ರಾನ್ ಕೋಟೇಶ್ವರ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಪಂದ್ಯ ವೀಕ್ಷಣೆಯಲ್ಲಿ ಇಮ್ರಾನ್ ಕೋಟೇಶ್ವರ ಆರಂಭಿಕ ದಾಂಡಿಗ. ಇಮ್ರಾನ್ ಕೋಟೇಶ್ವರ ಪಂದ್ಯ ವೀಕ್ಷಣೆಯಲ್ಲ. ತಂಡದ ಕಪ್ತಾನ ವಿಶ್ವ ಎಂಟ್ರಿ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಜೋಡಿ ಆಟವನ್ನು ಆಡಿದ್ರು ಇಮ್ರಾನ್ ಕೋಟೇಶ್ವರ ಹಾಗೇನೆ ರೋಹನ್ ಕೀತು. ಆರಂಭಿಕ ಆಟಗಾರರು ಬಹಳಷ್ಟು ಉತ್ತಮ ರೀತಿಯ ಒಂದು ಇನ್ನಿಂಗ್ಸ್ ಅನ್ನು ಆಡಿದ್ರು. ಸದ್ಯದ ಪರಿಸ್ಥಿತಿ ಇಮ್ರಾನ್ ಕೋಟೇಶ್ವರ ಪಂದ್ಯ ವೀಕ್ಷಣೆಯಲ್ಲೇ. ಶಾಬುದ್ದೀನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಮತ್ತೆ ಶಾಬುದ್ದೀನ್ ಟು ವಿಶ್ವ. ಬಹಳಷ್ಟು ಅನುಭವಿ ಆಟಗಾರ, ಟೆನ್ನಿಸ್ ಬಾಲ್ ನ ಬಹಳಷ್ಟು ಅನುಭವಿ ಆಟಗಾರ ವಿಶ್ವ. ಶಾಬುದ್ದೀನ್ ಟು ವಿಶ್ವ. ಉತ್ತಮ ರೀತಿಯ ಎಸೆತಗಾರಿಕೆ, ವೈಡ್ ಬಾಲ್. ಅತಿರಿಕ್ತ ಒಂದು ಓಟವನ್ನು ಬಿಟ್ಕೊಟ್ರು. 34 ಚತುರ್ಥ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದ ಶಾಬುದ್ದೀನ್ ಹಾಗೇನೆ ವಿಶ್ವ. ತಂಡದ ಕಪ್ತಾನ ವಿಶ್ವ ಈ ಬಾರಿ ಸ್ಟ್ರೈಕರ್ ವಿಭಾಗದಲ್ಲೇ. ತನ್ಮಧ್ಯ ಚೆಂಡು, ತನ್ಮಧ್ಯ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡೆದ್ರು ಮನೋಜ್ ಮಲ್ಪೆ. ಬಹಳಷ್ಟು ರೀತಿಯ ಉತ್ತಮ ಎಸೆತವನ್ನ ಎಸೆದ್ರು ಕೂಡ ಶಾಬುದ್ದೀನ್ ಯಾವುದೇ ರೀತಿಯ ಒಂದು ಓಟವನ್ನ ಬಿಟ್ಕೊಡ್ತಾ ಇಲ್ಲ. 2 ವಿಕೆಟ್ ಅನ್ನ ಪಡೆದುಕೊಂಡ್ರು ವಿಶ್ವ ಪಂದ್ಯ ವೀಕ್ಷಣೆಯಲ್ಲ. ಸ್ವಲ್ಪ ಮಟ್ಟಿಗೆ ರೇಂಜರ್ಸ್ ನಿರಾಶಾದಾಯಕ ಒಂದು ಆಟವನ್ನು ಆಡ್ತಾ ಇದೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿದ್ರು ಇಮ್ರಾನ್ ಕೋಟೇಶ್ವರ ಹಾಗೇನೆ ರೋಹನ್ ಗೀತು. ತದನಂತರ ಸತತವಾಗಿ 2 ವಿಕೆಟ್ ಅನ್ನ ಒಪ್ಪಿಸಿದ್ರು. ಬ್ಯಾಟ್ಸ್ಮನ್ ನೇಮ್ ರಮೇಶ್ ಎಂಟ್ರಿ ಆಗ್ತಾ ಇದೆ ರೇಂಜರ್ಸ್ ಪರವಾಗಿ. ಇನ್ನೋರ್ವ ಅನುಭವಿ ಆಟಗಾರ ರಮೇಶ್. ರಮೇಶ್ ಎಂಟ್ರಿ ಆಗ್ತಾ ಇದೆ, ಹೊಸ ದಾಂಡಿಗ ರಮೇಶ್. ಸ್ವಲ್ಪ ಮಟ್ಟಿಗೆ ರನ್ ಸ್ಥಗಿತಗೊಳ್ತಾ ಇದೆ ರೇಂಜರ್ಸ್. ಆರಂಭಿಕ ಓವರ್ನಲ್ಲಿ 14 ರನ್ ಅನ್ನ ಆಡಿದ್ರು. ತದನಂತರ 24, ಸದ್ಯದ ಮಟ್ಟಿಗೆ 34ರಲ್ಲಿ ಸ್ಥಗಿತಗೊಂಡಿದೆ. ಮತ್ತೆ ರಮೇಶ್ ಒಂಟಿ ರನ್ ಅನ್ನ ಪಡೆದುಕೊಂಡ್ರು. ಅಶೋಕ್ ಮತಾಯಸ್ ಫೀಲ್ಡಿಂಗ್ ವಿಭಾಗದಲ್ಲ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಎಸೆದ್ರು. ಚತುರ್ಥ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆಟಗಾರರು ಹಾಗೇನೆ ವೀಕ್ಷಕರಲ್ಲಿ ಒಂದು ವಿನಂತಿ, ಮಧ್ಯಾಹ್ನದ ಊಟದ ವ್ಯವಸ್ಥೆ ರೆಡಿ ಇದೆ. ಎಲ್ಲ ಆಟಗಾರರು ವೀಕ್ಷಕರು ದಯವಿಟ್ಟು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಊಟದ ಕೌಂಟರ್ ಓಪನ್ ಆಗಿದೆ. ದಯವಿಟ್ಟು ಎಲ್ಲ ಆಟಗಾರರು
ವೀಕ್ಷಕರು ಅಲ್ಲಿ ಹೋಗಿ ಊಟವನ್ನು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ತನ್ಮಧ್ಯೆ ಕೀತು ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡೆದುಕೊಂಡ್ರು. ಕೀಟು ವಿಕೆಟ್ ಒಪ್ಪಿಸಿದ್ರು. ಸತತವಾಗಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಆರಂಭಿಕವಾಗಿ ಇಮ್ರಾನ್ ಕೋಟೇಶ್ವರ ವಿಕೆಟ್ ಅನ್ನು ಒಪ್ಪಿಸಿದ್ರು. ತದನಂತರ ವಿಶ್ವ ವಿಕೆಟ್ ಅನ್ನು ಒಪ್ಪಿಸಿದ್ರು. ಈಗ ರೋಹನ್ ಗೀತು ಕೂಡ ವಿಕೆಟ್ ಅನ್ನು ಒಪ್ಪಿಸಿದ್ರು. ಯಾವುದೇ ರೀತಿಯ ಒಂದು ಓಟವನ್ನ ಆಡಲಿಲ್ಲ ಈ ಒಂದು ಓವರ್ನಲ್ಲೇ. ಶಾಬುದ್ದೀನ್ ಬಹಳಷ್ಟು ಉತ್ತಮ ರೀತಿಯ 3 ವಿಕೆಟ್ ಅನ್ನು ಪಡೆದುಕೊಂಡ್ರು ಚತುರ್ಥ ಓವರ್ನಲ್ಲಿ. ಹಾಗೆ ಈ ಒಂದು ಪಂದ್ಯಾಟದಲ್ಲಿ ಬಹಳಷ್ಟು ಅನುಭವಿ ಆಟಗಾರರು ವಿದ್ವಾನ್ ಪರವಾಗಿ ವರುಣ್ ಪೂಜಾರಿ ಕೆಸಿಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿದ್ರು. ಮಧ್ಯ ಶಿವಪ್ರಸಾದ್ ಹೊಸ ಆಟಗಾರ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಹೊಡೆದ್ರು. ಪವರ್ಫುಲ್ ಶಾಟ್ 4 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ ಶಿವಪ್ರಸಾದ್ ಮುಖೇನ 39 ಚತುರ್ಥ ಓವರ್ನ ಚಾಲ್ತಿಯಲ್ಲಿ. ಲಾಸ್ಟ್ ಬಾಲ್ ಒಂದು ಹಂತದಲ್ಲಿ ರೇಂಜರ್ಸ್ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿದ್ರು. ಇಮ್ರಾನ್ ಕೋಟೇಶ್ವರ ಹಾಗೇನೆ ರೋಹನ್ ಗೀತು ಚತುರ್ಥ ಓವರ್ನಲ್ಲಿ 3 ವಿಕೆಟ್ ಅನ್ನು ಒಪ್ಪಿಸಿದ್ರು. ಶಿವಪ್ರಸಾದ್ ಬಹಳಷ್ಟು ಪವರ್ಫುಲ್ ಶಾಟ್ ಅನ್ನು ಆಡ್ತಾ ಇದ್ದಾರೆ. ಶಾಬುದ್ದೀನ್ ಅಂತಿಮ ಎಸೆತ. ವಿದ್ವಾನ್ ಕ್ರಿಕೆಟರ್ಸ್ ನ ಬಹಳಷ್ಟು ಉತ್ತಮ ರೀತಿಯ ಆಟಗಾರ ಕೂಡ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ತನ್ಮಧ್ಯ ಶಿವಪ್ರಸಾದ್ ಉತ್ತಮ ರೀತಿಯ ಒಂದು ಹೊಡೆತವನ್ನು ಹೊಡೆದ್ರು. 1 ರನ್ನಿನ ಸೇರ್ಪಡೆ. 40 ಲಾಸ್ ಆಫ್ 3 ವಿಕೆಟ್ಸ್. ಲಾಸ್ಟ್ ಅಂತಿಮ 6 ಚೆಂಡುಗಳು ಬಾಕಿ ಇವೆ. 40 ಲಾಸ್ ಆಫ್ 4 ವಿಕೆಟ್. 40 55ರ ಸರಾಸರಿಯ ಮೊತ್ತವನ್ನು ದಾಖಲಿಸಿದ್ರೆ ಪಂದ್ಯಾಟವನ್ನು ಜಯಿಸಬಹುದು ರೇಂಜರ್ಸ್. ಇಲ್ಲದಿದ್ದಲ್ಲಿ ವಿದ್ವಾನ್ ಕ್ರಿಕೆಟರ್ಸ್ ಕೂಡ ಬಹಳಷ್ಟು ಅನುಭವಿ ಆಟಗಾರರನ್ನ ಒಳಗೊಂಡಿದೆ. ಹಮದಾನ್ ಉಡುಪಿ, ಶಾಬುದ್ದೀನ್, ಅಶೋಕ್ ಮತಾಯಸ್, ವರುಣ್ ಪೂಜಾರಿ, ಕಾರ್ತಿಕ್ ಶೆಟ್ಟಿ ಬಹಳಷ್ಟು ಅನುಭವಿ ಆಟಗಾರರನ್ನ ಒಳಗೊಂಡಂತ ತಂಡ ಕೂಡ ವಿದ್ವಾನ್ ವಿಕ್ಟರ್ಸ್ ಎಷ್ಟಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಮಾಡ್ತಾ ಇದೆ. ಹಮದಾನ್ ಉಡುಪಿ ತಂಡದ ಕಪ್ತಾನ ಕೂಡ ಬಹಳಷ್ಟು ಉತ್ತಮ ರೀತಿಯ ಎಷ್ಟಗಾರ ಕೂಡ. ಅದರ ಬಲಿಷ್ಠ ದಾಂಡಿಗ ಶಿವಪ್ರಸಾದ್ ಸ್ಟ್ರೈಕರ್ ಭಾಗದಲ್ಲ. ತನ್ಮಧ್ಯ ಹಮ್ದಾ 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನ ಕಾಣ್ತಾ ಇದೆ. 41 ಅಂತಿಮ 5 ಚೆಂಡುಗಳು ಬಾಕಿವೆ. ಕ್ರೀಡಾಪಟುಗಳಲ್ಲಿ ವಿನಂತಿ, ಆಟಗಾರರು, ವೀಕ್ಷಕರು, ತಂಡದ ಮಾಲೀಕರು, ಕಪ್ತಾನರು, ಊಟದ ಕೌಂಟರ್ ಓಪನ್ ಆಗಿದೆ. ತನ್ಮಧ್ಯ ಚೆಂಡು ಶಲ್ಕ. ಬಹಳಷ್ಟು ಉತ್ತಮ ರೀತಿಯ ಒಂದು ಷಟ್ಕವನ್ನು ದಾಖಲಿಸಿದ್ರು ರಮೇಶ್. ಒಂದೆಡೆ ಹಮದಾನ್ ಉಡುಪಿ ತಂಡದ ಕಪ್ತಾನ ಕೂಡ ಬಹಳಷ್ಟು ಅನುಭವಿ ಆಟಗಾರ. ಕಟೀಲ್ ಫ್ರೆಂಡ್ಸಿನ
ಬಹಳಷ್ಟು ಪಂದ್ಯಾಟವನ್ನು ಆಡಿದಂಥ ಅನುಭವಿ ಆಟಗಾರ ಕೂಡ ಹಮದಾನ್ ಉಡುಪೆ. ಮಧ್ಯ ರಮೇಶ್ ಯಾವುದೇ ರೀತಿಯ ಓಟವನ್ನು ಬಿಟ್ಕೊಡ್ತಾ ಇದ್ದಲ್ಲ. ಅಂತಿಮ 4 ಚೆಂಡುಗಳು ಬಾಕಿವೆ. ಒಂದೆಡೆ ರಮೇಶ್, ಇನ್ನೊಂದೆಡೆ ಶಿವಪ್ರಸಾದ್. ಎಷ್ಟಗಾರಿಕೆ ಭಾಗದಲ್ಲಿ ತಂಡದ ಮ್ಯಾನೇಜರ್ ವಿಠಲ್. ಕೀತು ಸ್ಪ್ರೇ. ಮತ್ತೆ ಆಟಗಾರರಲ್ಲೊಂದು ವಿನಂತಿ, ಇಲ್ಲಿ ಊಟದ ಕೌಂಟರ್ ಓಪನ್ ಆಗಿದೆ. ದಯವಿಟ್ಟು ಎಲ್ಲರೂ ಹೋಗಿ ಊಟವನ್ನು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ವಿಡ್ವಾನ್ ಕ್ರಿಕೆಟರ್ಸ್ನ ತಂಡದ ಮ್ಯಾನೇಜರ್ ವಿಠಲ್ ಬಹಳಷ್ಟು ಉತ್ತಮ ರೀತಿಯ ಒಂದು ಸೇವೆಯನ್ನು ಕೂಡ ನೀಡ್ತಾ ಇದ್ದಾರೆ ಆಟಗಾರರಿಗೆ. ಅಂತಿಮ 4 ಚೆಂಡುಗಳು ಬಾಕಿವೆ. ತಂಡದ 3 ಚೆಂಡುಗಳು ಬಾಕಿವೆ. ತಂಡದ ಒಟ್ಟು ಮೊತ್ತ 47. ಹಮ್ದಾನ್ ಉಡುಪಿ ಎಸ್ತಗಾರಿಕೆ ಭಾಗದಲ್ಲೇ ರಮೇಶ್. ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಷಡ್ಕ. 6 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಹಮ್ದಾನ್ ದುಬಾರಿ ಆಗ್ತಾ ಇದ್ದಾರೆ. ಬಹಳಷ್ಟು ಅನುಭವಿ ಎಸೆತಗಾರ ಕೂಡ ಹಮ್ದಾನ್ ಈ ಬಾರಿ ಸ್ವಲ್ಪ ಮಟ್ಟಿಗೆ ದುಬಾರಿ ಆಗ್ತಾ ಇದ್ದಾರೆ. 2 ಷಡ್ಕವನ್ನ ಬಿಟ್ಕೊಟ್ರು. 58-60 ರನ್ ಅನ್ನು ದಾಖಲಿಸಿದ್ರೆ ಬಹಳಷ್ಟು ಉತ್ತಮ ರೀತಿಯ ಮೊತ್ತ ಕೂಡ ಈ ಒಂದು ಮೈದಾನದಲ್ಲ. ಮತ್ತೆ ರಮೇಶ್ ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆ, 1 ರನ್ನಿನ ಸೇರ್ಪಡೆ. 54. ಅಂತಿಮ 1 ಚೆಂಡು ಬಾಕಿ ಇವೆ. 58-60 ರನ್ ಅನ್ನು ದಾಖಲಿಸಿದ್ರೆ ಬಹಳಷ್ಟು ಉತ್ತಮ ರೀತಿಯ ಮೊತ್ತ ಕೂಡ ಈ ಒಂದು ಮೈದಾನದಲ್ಲ. ಆದರೆ ಬಲಿಷ್ಠ ದಾಂಡಿಗರು ಕೂಡ ವಿದ್ವಾನ್ ಕ್ರಿಕೆಟರ್ಸ್ ಪರವಾಗಿ ಅಶೋಕ್ ಮತಾಯಸ್, ವರುಣ್ ಪೂಜಾರಿ, ಕಾರ್ತಿಕ್ ಶೆಟ್ಟಿ, ವೈಡ್ ಬಾಲ್. ಎರಡು ಓಟಗಳ ಸೇರ್ಪಡೆಗೊಳ್ತಾ ಇದೆ. 56. ಸ್ವಲ್ಪ ಮಟ್ಟಿಗೆ ಹಮ್ದಾನ್ ದುಬಾರಿ ಆಗ್ತಾ ಇದ್ದಾರೆ ಈ ಒಂದು ಓವರ್ನಲ್ಲೇ. ಅತಿರಿಕ್ತ ಓಟವನ್ನು ಬಿಟ್ಕೊಟ್ರು. 2 ಷಡ್ಕವನ್ನು ಕೂಡ ಬಿಟ್ಕೊಟ್ರು. ಮತ್ತೆ ರಮೇಶ್ ಉತ್ತಮ ರೀತಿಯ ಒಂದು ಹೊಡೆತ, 1 ರನ್ನಿನ ಸೇರ್ಪಡೆ. ಮತ್ತೆ ಸಫಲತೆ. 2 ಓಟಗಳನ್ನು ಮತ್ತೆ ಕ್ಷೇತ್ರರಕ್ಷಕರು ಸತತವಾಗಿ ಸ್ವಲ್ಪ ಮಟ್ಟಿನ ಮಧ್ಯ 3 ಓಟಗಳ ಸೇರ್ಪಡೆ. ಅಂಕಾಂಶ ಪಡೆಯಲು 59. 60ರ ಟಾರ್ಗೆಟ್. 30 ಎಸೆತುಗಳ ಮುಂದೆ 60 ಓಟದ ಅವಶ್ಯಕತೆ. 12ರ ಸರಾಸರಿಯಲ್ಲಿ ಈ ಒಂದು ಪಂದ್ಯಾಟವನ್ನು ಆಡಬೇಕಾಗಿದೆ ವಿಡ್ವಾನ್.
ಜಯಕ್ಕಾಗಿ 30 ಎಸೆತಗಳ ಮುಂದೆ 60 ಓಟದ ಅವಶ್ಯಕತೆ. 12ರ ಸರಾಸರಿಯಲ್ಲಿ ಒಂದು ಪಂದ್ಯಾಟವನ್ನು ಆಡಲಿಕ್ಕಿದೆ ವಿದ್ವಾನ್ ಕ್ರಿಕೆಟರ್ಸ್. ಹಾಗೆಯೇ ಬಲಿಷ್ಠ ಎಸೆತಗಾರರು ಕೂಡ ರೇಂಜರ್ಸ್. ಉದಯ್ ಶೆಟ್ಟಿ ಇವರ ಒಂದು ಮಾಲಕತ್ವದ ಸಂಸ್ಥೆ ರೇಂಜರ್ಸ್. ಹಾಗೆಯೇ ವಿದ್ಯಾನಂದ ಶೆಟ್ಟಿ ಇವರ ಒಂದು ಮಾಲಕತ್ವದ ಸಂಸ್ಥೆ ವಿದ್ವಾನ್ ವಿಕ್ಟರ್ಸ್. ಆರಂಭಿಕ ದಾಂಡಿಗರಾಗಿ ಪರಿಚಯವನ್ನ ಕಾಣ್ತಾ ಇದ್ದಾರೆ. ಒಂದೆಡೆ ಶಾಬುದ್ದೀನ್, ಹಾಗೆಯೇ ಇನ್ನೊಂದೆಡೆ ಅಶೋಕ್ ಮತಾಯಸ್. ಎಸೆತಗಾರಿಕೆ ಭಾಗದಲ್ಲಿ ರೋಹನ್ ಕೀತು. ಎಸೆತಗಾರಿಕೆ ಭಾಗದಲ್ಲ ರೇಂಜರ್ಸ್ ಪರವಾಗಿ ರೋಹನ್ ಕ್ರೀತ್. ವಿಕೆಟ್ ಕೀಪರ್ ಇಮ್ರಾನ್ ಕೋಟೇಶ್ವರ. ಸ್ಟ್ರೈಕರ್ ಭಾಗದಲ್ಲಿ ಶಾಬುದ್ದೀನ್. ವಿದ್ವಾನ್ ಕ್ರಿಕೆಟರ್ಸ್ ಪರವಾಗಿ ಸತತವಾಗಿ ಒಂದು ಪಂದ್ಯಾಟವನ್ನು ಆಡುತ್ತಿರುವಂತಹ ಒಂದು ಆಟಗಾರ ಕೂಡ ಶಾಬುದ್ದೀನ್. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಹೊಡೆದ್ರು ಶಾಬುದ್ದೀನ್. ಲಾಸ್ಟ್ ಕರ್ನಾಟಕ ಕ್ರಿಕೆಟ್ ಲೀಗ್ ಪರವಾಗಿ ಆಡಿದಂಥ ಪಂದ್ಯಾಟದಲ್ಲಿ ವಿದ್ವಾನ್ ಕ್ರಿಕೆಟರ್ಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು ಶಾಬುದ್ದೀನ್ ನಾಯಕತ್ವದಲ್ಲ. ಈ ಬಾರಿ ವಿದ್ವಾನ್ ಕ್ರಿಕೆಟರ್ಸ್ ಈ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ ಕಟೀಲ್ ಟ್ರೋಫಿಗಾಗಿ. ರೇಂಜರ್ಸ್ ವಿರುದ್ಧವಾಗಿ ಒಂದು ಪಂದ್ಯಾಟವನ್ನು ಆಡ್ತಾ ಇದೆ. ಒಂದೆಡೆ ಅಶೋಕ್ ಮತಾಯಸ್ ಸ್ಟ್ರೈಕರ್ ಭಾಗದಲ್ಲ, ರೋಹನ್ ಕೀತು ಎಸೆತಗಾರಿಕೆ ಭಾಗದಲ್ಲ, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಶಾಬುದ್ದೀನ್. ಹಾಗನೇ ಕಳೆದ ಋತುವಿನ ವಿನ್ನರ್ಸ್ ತಂಡ ಕೂಡ ರೇಂಜರ್ಸ್. ಉದಯ್ ಶೆಟ್ಟಿ ಇವರ ಒಂದು ಮಾಲಕತ್ವದ ಒಂದು ಸಂಸ್ಥೆ. ಹಾಗೇನೆ ಕಳೆದ ಋತುವಿನ ಚಾಂಪಿಯನ್ ತಂಡ ರೇಂಜರ್ಸ್ ಈ ಬಾರಿ ಲೀಗ್ ಮಾದರಿಯ ಪಂದ್ಯಾಟವನ್ನು ಆಡ್ತಾ ಇದೆ. ವಿರುದ್ಧವಾಗಿ ವಿದ್ವಾನ್ ವಿಕ್ಟರ್ಸ್. ಮುಂದಿನ ಪಂದ್ಯಾಟ ಈ ಒಂದು ಮೈದಾನದಲ್ಲಿ ದಾಬಾ ಕ್ರಿಕೆಟರ್ಸ್ ಹಾಗೇನೆ ನವೀನ್ 11 ಮತ್ತೆ ರೋಹನ್ ಟು ಅಶೋಕ್. ಅವರಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ಎಸೆದ್ರು, ಅಷ್ಟೇ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಕೂಡ. 2 ಓಟಗಳ ಸೇರ್ಪಡೆ ಅಂಕಾಂಶ ಪಟ್ಟಿಯಲ್ಲಿ 2ರ ಹೆಚ್ಚಳವನ್ನು ಕಾಣ್ತಾ ಇದೆ. ತಂಡದ ಮೊತ್ತ 3. ಷಡ್ಕ ಬೌಂಡರಿಗಳು ಬಂದಲ್ಲಿ ಮಾತ್ರ ಈ ಒಂದು ಪಂದ್ಯಾಟವನ್ನು ಜಯಿಸಬಹುದು ವಿದ್ವಾನ್ ಕ್ರಿಕೆಟರ್ಸ್. ಯಾಕಂದ್ರೆ ಬಲಿಷ್ಠ ಆಟಗಾರರು ಈ ಒಂದು ಪಂದ್ಯಾಟದಲ್ಲಿದ್ದಾರೆ. ಹಮ್ದಾನ್ ನುಡುಪಿ, ಅಶೋಕ್ ಮತಾಯಸ್, ಕಾರ್ತಿಕ್ ಶೆಟ್ಟಿ, ವರುಣ್ ಪೂಜಾರಿ, ಶಾಬುದ್ದೀನ್ ಬಲಿಷ್ಠ ಆಟಗಾರರು ಕೂಡ. ಮತ್ತೆ ಅಶೋಕ್ ತನ್ಮಧ್ಯ 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಕ್ಯಾಚ್ ಅನ್ನ ಪಡೆಯುವ ಒಂದು ಸಾಧ್ಯತೆ ಕೂಡ ಇತ್ತು, ಆದರೆ ಕ್ಷೇತ್ರ ಯಾವುದೇ ಒಂದು ಪ್ರಯತ್ನವನ್ನ ಕೂಡ ಮಾಡಲಿಲ್ಲ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ರೋಹನ್ ಕೀತು. ತನ್ಮಧ್ಯ ರಿವರ್ಸ್ ಪ್ರಯತ್ನ, ವಾತಮ ಓಟರಿ ಆಘಾತಗೊಳ್ತಾ ಇದೆ. ಅಶೋಕ್ ಮತಾಯಸ್ ಪಂದ್ಯ ವೀಕ್ಷಣೆಯಲ್ಲ. ಆದಷ್ಟು ಬೇಗ ಆಟಗಾರನ್ನ ಕಳಿಸಬೇಕ ಕೇಳ್ಕೊಳ್ತಾ ಇದೆ ಅಂಕಣಕ್ಕೆ. ವಿಠಲ್ ದಯವಿಟ್ಟು ತಮ್ಮ ಮಧ್ಯ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನ ಎಸೆದ್ರು. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 5. ಇನ್ನೋರ್ವ ಹೊಸ ದಾಂಡಿಗನ ಪರಿಚಯವನ್ನ ಮಾಡ್ತಾ ಇದೆ ವರುಣ್ ಪೂಜಾರಿ. ಒಂದೆಡೆ ಶಾಬುದ್ದೀನ್,
ಇನ್ನೊಂದೆಡೆ ವರುಣ್ ಪೂಜಾರಿ, ಎಸ್ತಗಾರಿಕೆ ಬಾದಲ್ಲಿ ರೋಹನ್ ಕೀತು, ಹಾಗೇನೆ ತೀರ್ಮಾನಿಕರಾಗಿ ಶಕೀರ್, ಹಾಗೇನೆ ಸುಜಿತ್. ಅಂಕಾಂಶ ಪಟ್ಟಿಯಲ್ಲಿ ಇಮ್ರಾನ್ ಹಾಗೇನೆ ಚೇತು. ನಿಮಗೂ ಕೂಡ ಕಟೀಲ್ ಫ್ರೆಂಡ್ಸ್ ಪರವಾಗಿ ಅಭಿನಂದನೆಯನ್ನು ನೀಡ್ತಾ ಇದ್ದಾವೆ. ದಯವಿಟ್ಟು ತೀರ್ಮಾನಿಕರು ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿ. ತಂಡದ ಕಪ್ತಾನ ವಿಶ್ವ ದಯವಿಟ್ಟು ಆದಷ್ಟು ಬೇಗ ಒಂದು ಕ್ಷೇತ್ರ ರಕ್ಷಣೆಯನ್ನು ಸಜ್ಜು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಅದೆಷ್ಟು ಪಂದ್ಯಾಟವನ್ನು ನಾವು ನಡೆಸಲಿಕ್ಕಿದ್ದೇವೆ ಈ ಮೈದಾನದಲ್ಲಿ. ತಂಡದ ಮಾಲೀಕರು, ತಂಡದ ಮ್ಯಾನೇಜರ್, ತಂಡದ ಕಪ್ತಾನರು ಈ ಒಂದು ನಿಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೇವೆ. ಅದೆಷ್ಟು ಪಂದ್ಯಾಟವನ್ನು ನಾವು ಈ ಒಂದು ಮೈದಾನದಲ್ಲಿ ಮಾಡಲಿಕ್ಕಿದ್ದೇವೆ. ದಯವಿಟ್ಟು ಸಮಯದ ಒಂದು ವಿಳಂಬವನ್ನು ಮಾಡಬೇಡಿ, ಆದಷ್ಟು ಬೇಗ ಒಂದು ಪಂದ್ಯಾಟವನ್ನು ನಡೆಸಿಕೊಡಿ. ಯಾಕಂದ್ರೆ ಅದೆಷ್ಟು ಪಂದ್ಯಾಟ ಈ ಒಂದು ಮೈದಾನದಲ್ಲಿ ನಡೀಲಿಕ್ಕಿದೆ ಕಟೀಲ್ ಟ್ರೋಫಿಗಾಗಿ. ಏತನ್ಮಧ್ಯ ರೋಹನ್ ತನ್ನ ಕಂತಿನ ಅಂತಿಮ ಎಸೆತಕ್ಕಾಗಿ ರೋಹನ್ ಟು ವರುಣ್ ಪೂಜಾರಿ. ಮತ್ತೆ ರೋಹನ್ ರಿವರ್ಸ್ ಮಾದರಿಯ ಪ್ರಯತ್ನ, ಯಾವುದೇ ರೀತಿಯ ಒಂದು ಓಟ ಬರ್ತಾ ಇಲ್ಲ. ಪ್ರಥಮ ಓವರ್ನ ಮುಕ್ತಾಯ 5. ಮತ್ತೆ ಮುಕ್ತಾಯಗೊಂಡ ಪ್ರಥಮ ಓವರ್ನಲ್ಲಿ ತಂಡದ ಒಟ್ಟು ಮೊತ್ತ 5. ಇನ್ನುಳಿದ 24 ಚೆಂಡುಗಳ ಮುಂದೆ 55 ಓಟದ ಅವಶ್ಯಕತೆ. 13ರ ಸರಾಸರಿಯಲ್ಲಿ ಒಂದು ಪಂದ್ಯಾಟವನ್ನು ಆಡಬೇಕಾಗಿದೆ. ಷಡ್ಕ ಬೌಂಡರಿಗಳು ಬಂದಲ್ಲಿ ಮಾತ್ರ ಈ ಒಂದು ಪಂದ್ಯಾಟವನ್ನು ಜಯಿಸಬಹುದು. ವ್ಯವಸ್ಥೆಗಾರಿಕೆ ಭಾಗದಲ್ಲಿ ಪರಿಚಯವನ್ನ ಮಾಡ್ತಾ ಇದೆ ಇಮ್ರಾನ್ ಕೋಟೇಶ್ವರ. ಶಾಬುದ್ದೀನ್ ಸ್ಟ್ರೈಕರ್ ವಿಭಾಗದಲ್ಲೇ ಇನ್ನೂ ಕೂಡ ಹಮ್ದಾನ್ ಉಡುಪಿ, ಕಾರ್ತಿಕ್ ಶೆಟ್ಟಿ, ಗುರು, ಹಲವಾರು ಬಲಿಷ್ಠ ದಾಂಡಿಗರು ಕೂಡ ವಿದ್ವಾನ್ ಕ್ರಿಕೆಟರ್ಸ್ ಪರವಾಗಿ ಆಡಲಿಕ್ಕಿದ್ದಾರೆ. ಮತ್ತೆ ಶಾಬುದ್ದೀನ್, ಇಮ್ರಾನ್ ಕೋಟೇಶ್ವರ. ಉತ್ತಮ ರೀತಿಯ ಒಂದು ಎಸ್ತಗಾರಿಕೆ, ಅಷ್ಟೇ ಉತ್ತಮ ರೀತಿಯ ಒಂದು ಹೊಡೆತವನ್ನು ಹೊಡೆದ್ರು. 1 ರನ್ನಿನ ಸೇರ್ಪಡೆ. ಅಂಕಾಂಶ ಪಟ್ಟಿಯಲ್ಲಿ 1 ಹೆಚ್ಚಳವನ್ನು ಕಾಣ್ತಾ ಇದೆ. 6, 54 ಓಟದ ಅವಶ್ಯಕತೆ. 23 ಚೆಂಡುಗಳ ಮುಂದೆ 54 ಓಟದ ಅವಶ್ಯಕತೆ. 14ರ ಸರಾಸರಿಯಲ್ಲಿ ಒಂದು ಪಂದ್ಯಾಟವನ್ನು ಆಡಬೇಕಾಗಿದೆ ವಿದ್ವಾನ್. ಏತನ್ಮಧ್ಯ ವರುಣ್ ವಿಕೆಟ್ ಒಪ್ಪಿಸ್ತಿದ್ರು. ರಿವರ್ಸ್ ಮಾದರಿಯ ಪ್ರಯತ್ನ, ವರುಣ್ ಪೂಜಾರಿ ವಿಕೆಟ್ ಒಪ್ಪಿಸಿದ್ರು. ಪಂದ್ಯ ವೀಕ್ಷಣೆ ಅಲ್ಲ, ವರುಣ್ ಪೂಜಾರಿ. ಮತ್ತೆ ಆರಂಭಿಕ ಆಟಗಾರ ಶಾಬುದ್ದೀನ್ ಮಾತ್ರ ಸ್ಟ್ರೈಕರ್ ವಿಭಾಗದಲ್ಲಿದ್ದಾರೆ. ಷಡ್ಕ ಬೌಂಡರಿಗಳು ಬಂದಲ್ಲಿ ಮಾತ್ರ ಈ ಒಂದು ಪಂದ್ಯಾಟವನ್ನ ವಿದ್ವಾನ್ ಕ್ರಿಕೆಟರ್ಸ್ ಜಯಿಸಬಹುದು. ಇಲ್ಲದಿದ್ದಲ್ಲಿ ರೇಂಜರ್ಸ್ ತಂಡ ಈ ಒಂದು ಪಂದ್ಯಾಟವನ್ನ ಜಯಿಸಬಹುದು. ಯಾಕಂದ್ರೆ 15ರ ಸರಾಸರಿಯಲ್ಲಿ ಪಂದ್ಯಾಟವನ್ನು ಆಡಬೇಕಾಗಿದೆ. ಮತ್ತೆ ರತನ್, ಹೊಸ ದಾಂಡಿಗ ರತನ್ ಎಂಟ್ರಿ ಆಗ್ತಾ ಇದೆ. ಒಂದು ಭರವಸೆ, ಇನ್ನೂ ಕೂಡ ಶಾಬುದ್ದೀನ್ ಮೈದಾನದಲ್ಲಿದ್ದಾರೆ ವಿದ್ವಾನ್ ಪರವಾಗಿ. ಹಾಗೇನೆ ಎಸ್ತಗಾರಿಕೆ ಭಾಗದಲ್ಲಿ ಇಮ್ರಾನ್ ಕೋಟೇಶ್ವರ.
ಅನುಭವಿ ಎಸೆತಗಾರ ಕೂಡ ಇಮ್ರಾನ್. ಮತ್ತೆ ಶಾಬುದ್ದೀನ್ ಸ್ಟ್ರೈಕರ್ ವಿಭಾಗದಲ್ಲ. ಮತ್ತೆ ಇಮ್ರಾನ್ ಕೋಟೇಶ್ವರ ಟು ಶಾಬುದ್ದೀನ್. ತನ್ಮಧ್ಯ ರಿವರ್ಸ್ ಪ್ರಯತ್ನ, ವೈಡ್ ಬಾಲ್, ಅತಿರಿಕ್ತ ಒಂದು ಓಟವನ್ನು ಬಿಟ್ಕೊಟ್ರು. ತನ್ಮಧ್ಯ ಬಹಳಷ್ಟು ಉತ್ತಮ ರೀತಿಯ ಒಂದು ಎತ್ತಗಾರಿಕೆ, ಡಾಟೆಡ್ ಡೆಲಿವರಿ, ಯಾವುದೇ ರೀತಿಯ ಒಂದು ಸೂಚನೆ ಬರ್ತಾ ಇಲ್ಲ ತೀರ್ಮಾನಿಕರಿಂದ. ಬಹಳಷ್ಟು ಉತ್ತಮ ರೀತಿಯ ಎತ್ತಗಾರಿಕೆ. ಇಮ್ರಾನ್ ಕೋಟೇಶ್ವರ ಮುಖೇನ ಸತತವಾಗಿ ಆಟಗಾರರು ನಿರಾದಾಸಕವಾದ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಯಾವುದೇ ರೀತಿಯ ಒಂದು ಬಿರುಸಿನ ಆಟಗಾರಿಕೆ ಕಾಣ್ತಾ ಇಲ್ಲ ವಿದ್ವಾನ್ ಪರವಾಗಿ. ಮತ್ತೆ ಶಾಬುದ್ದೀನ್ ಒಂದು ರನ್ನಿನ ಸೇರ್ಪಡೆ, ಸಫಲತೆಯ 2 ಓಟಗಳು ಸೇರ್ಪಡೆಗೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇವೆ. ಇಮ್ರಾನ್ ಕೋಟೇಶ್ವರ 10, ಇನ್ನೂ ಕೂಡ 50 ಓಟದ ಅವಶ್ಯಕತೆ. ಷಡ್ಕ ಬೌಂಡರಿಗಳು ಬರಲೇಬೇಕು. ತನ್ಮಧ್ಯ ಮತ್ತೆ ಒಂದು ಬಿರುಸಿನ ಓಟ. ಶಾಬುದ್ದೀನ್ ಇನ್ನಿಂಗ್ಸ್ ಅಂತ್ಯಗೊಳ್ತಾ ಇದೆ. ಯಾವುದೇ ರೀತಿಯ ಒಂದು ಬಿರುಸಿನ ಆಟಗಾರಿಕೆ ಕಾಣ್ತಾ ಇಲ್ಲ. ಪಂದ್ಯ ವೀಕ್ಷಣೆಯಲ್ಲಿ ಶಾಬುದ್ದೀನ್ ಮುಕ್ತಾಯಗೊಂಡ 2 ಓವರ್ಗಳ ತಂಡದ ಒಟ್ಟು ಮೊತ್ತ 10, ಲಾಸ್ ಆಫ್ 3 ವಿಕೆಟ್ಸ್. ಹದಿನೆಂಟು ಎಸೆತಗಳ ಮುಂದೆ 50 ಓಟದ ಅವಶ್ಯಕತೆ. 16ರ ಸರಾಸರಿಯಲ್ಲಿ ಒಂದು ಪಂದ್ಯಾಟವನ್ನು ಆಡಬೇಕಾಗಿದೆ. ರಮೇಶ್ ರೇಂಜರ್ಸ್ ಪರವಾಗಿ ರಮೇಶ್ ಎಸೆತಗಾರಿಕೆ ವಿಭಾಗದಲ್ಲಿ ಪರಿಚಯಿಸಿದ್ರೆ, ಸ್ಟ್ರೈಕರ್ ವಿಭಾಗದಲ್ಲೇ ರತನ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಹಮ್ದಾನ್ ನುಡುಪೆ. ತನ್ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ. ಯಾವುದೇ ರೀತಿಯ ಬಿರುಸಿನ ಆಟಗಾರಿಕೆ ಬರ್ತಾ ಇಲ್ಲ. ಷಡ್ಕ ಬೌಂಡರಿಗಳು ಬಂದಲ್ಲಿ ಮಾತ್ರ ಈ ಒಂದು ಪಂದ್ಯಾಟವನ್ನ ವಿದ್ವಾನ್ ಜಯಿಸಬಹುದು. ಮತ್ತೆ ಹಮ್ದಾನ್ ಉಡುಪಿ ಸ್ಟ್ರೈಕರ್ ಭಾಗದಲ್ಲ. ತನ್ಮಧ್ಯ ಹಮ್ದಾನ್ ಉಡುಪಿ ವಿಕೆಟನ್ನು ಒಪ್ಪಿಸಿದ್ರು.
ಮಧ್ಯ ತಂಡದ ಕಪ್ತಾನ ನಿರ್ಗಮಿಸ್ತಾ ಇದ್ದಾರೆ. ಯಾವುದೇ ರೀತಿಯ ಒಂದು ಬಿರುಸಿನ ಆಟವನ್ನು ಆಡ್ತಾ ಇಲ್ಲ. ಇನ್ನೋರ್ವ ಹೊಸ ದಾಂಡಿಗ ಪಜ್ಜು ಹಮ್ದಾನ್ ಉಡುಪಿ ತಂಡದ ಕಪ್ತಾನ ಕೂಡ ಯಾವುದೇ ರೀತಿಯ ಒಂದು ಬಿರುಸಿನ ಆಟವನ್ನು ಆಡಲಿಲ್ಲ. ಇನ್ನು ಕೂಡ 50 ರನ್ನಿನ 49 ಓಟದ ಧನ್ಯವಾದಗಳು ರೂಪೇಶ್ ರವರ. ಮೈದಾನ ನಂಬರ್ 2 ಒಂದೊಮ್ಮೆ ಕಣ್ಣಾಯಿಸಿ ನೋಡಬೇಕಾಗಿದೆ. ಕಾರಣ ಹೈ ವೋಲ್ಟೇಜ್ ಆಗಬಹುದೇ. ಕಾರಣ 15ರ ಮುಂದೆ 48ರ ಸವಾಲಿದೆ. ಪಜ್ಜು ಕಲ್ಲಡ್ಕ ಎಂಬ ಅದ್ಭುತವಾದ ಆಟಗಾರ, ಅಂಡರ್ ಆರ್ಮಿನಲ್ಲಿ ಬಹಳಷ್ಟು ಆಡಿದ ಆಟಗಾರ, ಓವರ್ ತನ್ನ ಚರಿತ್ರೆಯನ್ನ ಸೃಷ್ಟಿಸಬಹುದೇ. ಎಲ್ಲ ಸವಾಲುಗಳು ಏನೇ ಇರಲಿ, ಈ ಮಧ್ಯೆ ಎಡಗೈ ದಾಂಡಿಗ ಯಾವುದೇ ಒಂದು ಅಂಕಕ್ಕೆ ಇಲ್ಲಿ ಅವಕಾಶವಿಲ್ಲ. ಕ್ರಮ ಸಂಖ್ಯೆ 15ರ ಸಮವಸ್ತ್ರಧಾರಿ ರತನ್ ಸ್ಟ್ರೈಕ್ ವಿಭಾಗದಲ್ಲಿ ಈ ಮಧ್ಯ 1 ರನ್ನಿನ ಜೋಡಣೆ, ಅವಳಿಗೆ ಪ್ರಯತ್ನ, ಇದು ಆಘಾತವಾಗಬಹುದೇ? ಇಲ್ಲ, ಇದು ನೋಡಿ ವಿಕೆಟ್ಗಳ ಮಧ್ಯೆ ಸುರಕ್ಷಿತವಾಗಿ 2 ರನ್ನಿನ ಸಂಪಾದನೆ. ಇರುವರ ಮುಂದೆ 2 ರನ್ನಿನೊಂದಿಗೆ ಖಾತೆಯಲ್ಲಿ 13. ದಯವಿಟ್ಟು ಪ್ರಾಕ್ಟೀಸ್ ಮಾಡುವಂತ ಆಟಗಾರರಲ್ಲಿ ಒಂದು ಮನವಿ, ಮೈದಾನದ ಒಳಗಡೆ ಬಾಲನ್ನು ಹಾಕಬೇಡಿ. ಒಂದು ವಿಶಿಷ್ಟ ಮಾದರಿಯಲ್ಲಿ ಪಂದ್ಯಾಕೂಟಗಳು ಸಾಗಿ ಬರುವಾಗ ಯಾವುದೋ ಒಂದು ಅಡಚಣೆಗಳು ಬೇಡ. ಈ ಮಧ್ಯ ತಿರುಗಿಸಿ ಈ ಷಡ್ಕ ಆರಂಭಿಕ ಹಂತದಲ್ಲಿ ಸಿಗುತ್ತಿದ್ದರೆ ಎಲ್ಲೋ ಒಂದು ಕಡೆ ತಂಡಕ್ಕೆ ಆಸರೆಯಾಗಬಹುದಿತ್ತೆ. ಎಲ್ಲ ಸವಾಲುಗಳ ಮುಂದೆ ಇನ್ನೂ ಕೂಡ ಪಂದ್ಯ ಮುಗಿದಿಲ್ಲ. ಕಾರಣ 13ರ ಮುಂದೆ 41ರ ಸವಾಲಿದೆ. ವಿ ನೀಡ್ 13 ಡೆಲಿವರಿ ರಿಕ್ವೈರ್ಡ್ ಟು 41 ರನ್ಸ್. ದ ಗ್ರೌಂಡ್ ನಂಬರ್ ಬಿ. ತೃತೀಯ ಓವರಿನ ಅಂತಿಮ ಎಸೆತ ಚಾಲ್ತಿಯಲ್ಲಿ ಸ್ಟ್ರೈಕ್ ವಿಭಾಗದಲ್ಲಿ ರತನ್ 5 ಎಸೆತಗಳಲ್ಲಿ 10 ರನ್ನಿನೊಂದಿಗೆ ಸ್ಟ್ರೈಕ್ ವಿಭಾಗದಲ್ಲಿ ರತನ್. ಲಾಸ್ಟ್ ಡೆಲಿವರಿ 1 ಎಸೆತವಿದೆ. एक गेंद बचा है, देखिए ग्राउंड नंबर बी. ತೀರ್ಪುಗಾರರೇ ದಯವಿಟ್ಟು ಲಾಸ್ಟ್ ಡೆಲಿವರಿ. ಎಸ್, ಮುಂದುವರಿಸಿಕೊಳ್ಳಿ, ಸಮಯಕ್ಕೆ ಅವಕಾಶವಿಲ್ಲ. ಕಾರಣ ಈಗಾಗಲೇ ತಡವಾಗಿ ಸಾಗಿ ಬರ್ತಾ ಇದೆ ಪಂದ್ಯಾಕೂಟಗಳು. ನಿಮ್ಮೆಲ್ಲ ಆ ಪಂದ್ಯದ ಚಿತ್ರಣದಲ್ಲಿ ನೀವು ನೀಡ್ತಾ ಇರುವಂಥ ಆ ಸಹಕಾರಗಳನ್ನು ನಾವು ಅಂತಿಮ ಹಂತದವರೆಗೂ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಊಟದ ಔತಣ ಅಲ್ಲಿ ಕೌಂಟರ್ ಓಪನ್ ಆಗಿದೆ. ದಯವಿಟ್ಟು ಔತಣ ಕೂಟಕ್ಕೆ ಭಾಗವಹಿಸುವವರು ತಕ್ಷಣ ಹೋಗಿ ತಮ್ಮ ಆ ಪ್ರಕ್ರಿಯೆಯನ್ನು ಮುಂದುವರಿಸಿಕೊಳ್ಳಿ. ಪಂದ್ಯ ಹೈ ವೋಲ್ಟೇಜ್ ಆಗಬಹುದೇ? ಇದು ಷಡ್ಕ
ಬಂದಿದೆ, ಖಂಡಿತವಾಗಿಯೂ ಸೀಮಾ ರೇಖೆ ಗಡಿ ದಾಟಿದೆ. 6 ಬೆರಳುಗಳು ಮೇಲಕ್ಕೆ ತೀರ್ಪುಗಾರರದ್ದು, ಕಾರಣ ಇದು ಷಡ್ಕ. 6 ಅಂಕದ ಜಮಾವಣೆಗೊಳ್ತಾ ಇದೆ. 12ರ ಮುಂದೆ 35ರ ಸವಾಲಿದೆ. ಓವರ್ ನಂಬರ್ 3 ಮುಕ್ತಾಯ. ಖಾತೆಯಲ್ಲಿ 25 ರನ್ನುಗಳು ಜಮಾಯಾಗಿದೆ. 4 ವಿಕೆಟ್ ಅನ್ನು ಕಳೆದುಕೊಂಡಿದೆ ತಂಡ. 2 ಬಲಿಷ್ಠ ತಂಡಗಳ ನಡುವೆ ಕದನ ಕಾದಾಟ. ಯಾವ ತಂಡಕ್ಕೆ ಸೋಲು, ಯಾವ ತಂಡಕ್ಕೆ ಗೆಲುವು ಎಲ್ಲ ಸವಾಲುಗಳಾಗಿ ಪರಿಣಮಿಸಬಹುದೇ. ಕಾರಣ ಮೈದಾನ ನಂಬರ್ B ಒಂದೊಮ್ಮೆ ಗಮನಿಸಿಕೊಳ್ಳಬೇಕಾಗಿದೆ. 12 ಎಸೆತಗಳ ಮುಂದೆ 35 ಓಟದ ಅವಶ್ಯಕತೆ ಇದೆ. ಗ್ರೌಂಡ್ ನಂಬರ್ B, ಮೈದಾನ B ಯಲ್ಲಿ ನೋಡುವುದೇ ಆದರೆ ರೇಂಜರ್ಸ್ ವಿರುದ್ಧವಾಗಿ ವಿದ್ವಾನ್ ವಿಕ್ಟರ್ಸ್. ಯಾವ ರೀತಿಯಲ್ಲಿ ಪಂದ್ಯಾಕೂಟ ಸಾಗಬಹುದು, ನಿರೀಕ್ಷೆಗಳು ಬಹಳಷ್ಟಿದೆ. ಕುತೂಹಲಗಳಾಗಿ ಪರಿಣಮಿಸಬಹುದೇ ಪಂದ್ಯ. ಕಾರಣ 2 ತಂಡಗಳಲ್ಲೂ ಬಲಿಷ್ಠ ಆಟಗಾರರಿದ್ದಾರೆ. ಪ್ರತಿ ಓರ್ವನನ್ನು ಹರಿತು ಆಡುವ ಆಟಗಾರರು. ಕಾರಣ ಒಂದೊಮ್ಮೆ ಹೇಳುವುದಾದರೆ ಒಂದೇ ತಂಡದಲ್ಲಿ ಕೆಲವೊಂದು ಮೈದಾನದಲ್ಲಿ ಆಡಿದಂಥ ಆಟಗಾರರು ಇಲ್ಲಿ ಎದುರಾಳಿಗಳಾಗಿ ಸೆಣಸಾಡುವಂಥ ಪಂದ್ಯ. ಪ್ರತಿ ಓರ್ವ ಎಸೆತಗಾರನ ಎಸೆತದ ಬಗ್ಗೆ ಓರ್ವ ದಾಂಡಿಗ ಅರಿತುಕೊಂಡಿದ್ದಾನೆ. ಒಬ್ಬ ದಾಂಡಿಗನ ಬಗ್ಗೆ ಎಸೆತಗಾರ ಅರಿತುಕೊಂಡಿದ್ದಾನೆ. ಯಾವ ಭಾಗಕ್ಕೆ ಅವನು ಆಡಬಹುದು, ಯಾವ ರೀತಿಯಲ್ಲಿ ಆಡಬಹುದು, ಎಲ್ಲ 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 ಚಿತ್ರಣವನ್ನು ಅರಿತು ಇಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಕಾರಣ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಾಗಿ ಬರುವ ಪಂದ್ಯವಿದು. ಇಲ್ಲಿ ಸ್ಟ್ರೈಕ್ ವಿಭಾಗದಲ್ಲಿ ಪಾಯ್ಜು ಕಲ್ಲಡ್ಕ ಎದುರಿಸಿ ಆಡಬಲ್ಲ ಆಟಗಾರ. ಎಸೆತಗಾರಿಕಾ ಪೀಠದಲ್ಲಿ ರೋಹನ್. 12ರ ಮುಂದೆ 35ರ ಸವಾಲಿದೆ. ರೋಹನ್ ಓರ್ವ ಅನುಭವಿ ಎಸೆತಗಾರ. ಯಾವ ರೀತಿಯಲ್ಲಿ ದಾಳಿಯನ್ನ ಸಂಘಟಿಸುವನೆ ಇಲ್ಲಿ ಪಾಯ್ಜು ಕಲ್ಲಡ್ಕ. ಜಮಾನ್ ಬಾಯ್ಸ್ ಕಲ್ಲಡ್ಕ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಂತ ಒಂದು ಶ್ರೇಷ್ಠ ಮಟ್ಟದ ತಂಡಗಳಲ್ಲಿ ಒಂದು ತಂಡ. ಈ ಬಾರಿ ಮುನ್ನುಗ್ಗಿ ಹೊಡೆಯಲು ಪ್ರಯತ್ನ, ಕಾರಣ ದೊಡ್ಡ ಅಂಕದ ಬೇಟೆ ಇದೆ. ಇವೆಲ್ಲವನ್ನ ಗಮನಿಸಿಕೊಳ್ಳುತ್ತಾ 1 ರನ್ನಿನ ಜಮಾವಣೆ ಆಗ್ತಾ ಇದೆ. ನೋಡಿ, ದಾಬಾ ಕ್ರಿಕೆಟರ್ಸ್ ಈ ತಂಡದ ಕಪ್ತಾನ ತಕ್ಷಣವೇ ಮೈದಾನ ಬಿಯ ವೀಕ್ಷಕ ವಿವರಣಾ ಕೊಠಡಿಗೆ ಸಾಗಿ ಬನ್ನಿ. ದಾಬಾ ಕ್ರಿಕೆಟರ್ಸ್ ತಂಡದ ಕಪ್ತಾನ ದಯವಿಟ್ಟು ತಕ್ಷಣವೇ ಬನ್ನಿ, ನಮ್ಮ ಕರೆಗೆ ಹೋಗೊಟ್ಟು ನಮ್ಮೊಂದಿಗೆ ಸಹಕರಿಸಿ. ಈ ಮಧ್ಯೆ ದಂಡ ಮತ್ತು ಚೆಂಡಿನ ನಡುವೆ ಸಂಪರ್ಕವಿಲ್ಲ. ನೋಡಿ, ಇದು ಕುತೂಹಲವಾಗಬಹುದೇ. ಕಾರಣ 10ರ ಮುಂದೆ 34ರ ಸವಾಲಿದೆ. ದಾಬಾ ಕ್ರಿಕೆಟರ್ಸ್ ತಂಡದ ಕಪ್ತಾನ, ದಾಬಾ ತಂಡದ ಕಪ್ತಾನ ತಕ್ಷಣವೇ ಬನ್ನಿ ಮೈದಾನ ಬಿಯ ವೀಕ್ಷಕ ವಿವರಣಾ ಕೊಠಡಿಗೆ. ಸಂಘಟಕರು ತಮ್ಮನ್ನ ಪ್ರೀತಿಯಿಂದ ಆಹ್ವಾನಿಸಿಕೊಳ್ತಾ ಇದ್ದಾರೆ. ತಕ್ಷಣವೇ ಬನ್ನಿ. 10ರ ಮುಂದೆ 34ರ ಸವಾಲು. ಈ ಬಾರಿ ಅಡ್ಡ ಚೆಂಡು ಎಂಬ ನಿಶಾನೆ. बिना परिश्रम के साथ अंक लूट रहे. देखिए, दाबा की कप्तान के लिए बुलावा देना चाहूंगा. तुरंत आना चाहिए वीक्षक विवरणा कोठरी पर मैदान बी की. ಈ ಮಧ್ಯ ಮಿಡ್ಲ್ ವಿಕೆಟ್ ಏರಿಯಾದತ್ತ ನಿಶಾನೆಯನ್ನ ಇಟ್ಟರು. ಒಂದಂತೂ ಸುಲಭ. ದಾಂಡಿಗ ಬ್ಯಾಟಿಗೆ ತನ್ನ ಕೈಯಲ್ಲಿ ಹೊಡೆಯಲು ಕಾರಣ ಏನೆಂದರೆ ಅವನು ನಿರೀಕ್ಷಿಸಿದ ಹೊಡೆತ ಅದಾಗಿರಲಿಲ್ಲ. ನಿರೀಕ್ಷಿಸಿದ್ದು ಸಡಕವಾಗಿತ್ತು, ಆದರೆ ಗಳಿಸಿದ್ದು 1 ಅಂಕ. ಇವೆಲ್ಲವನ್ನ ಅರ್ಥ ಮಾಡಿಸಿಕೊಳ್ಳುತ್ತಾ ಸ್ಟ್ರೈಕ್ ವಿಭಾಗದತ್ತ ನೋಡುವುದಾದರೆ ಪಾಯ್ಜು ಎಲ್ಲ ಒಂದು ಕಡಲಯ ತಪ್ಪುತ್ತಾ ಇದೆ. ರೋಹನ್ ಅಡ್ಡ ಚೆಂಡು ಎಂಬ ನಿಶಾನೆ. ಮೈದಾನ ಬಿಯಲ್ಲಿ ಪಂದ್ಯಾಕೂಟದ ಈ ಒಂದು ಸ್ಥಿತಿಗತಿಯಲ್ಲಿ ಏರುಪೇರು ಕಂಡು ಬರ್ತಾ ಇದೆ. 9ರ ಮುಂದೆ 31 ಇದೆ. 9 ಎಸೆತದ ಮುಂದೆ 31 ರನ್ನಿನ ಅವಶ್ಯಕತೆ ಇದೆ. ವಿದ್ವಾನ್ ವಿಕ್ಟರ್ಸ್ ತಂಡಕ್ಕೆ ಸಿಡಿಯಬಹುದೇ, ವಿಕೆಟ್ ಒಪ್ಪಿಸಬಹುದೇ? ಈ ಮಧ್ಯ ದೊಡ್ಡ ಹೊಡೆತ. ಕ್ಷಣಕಾಲ ಗಾಳಿಯಲ್ಲಿ ಚೆಂಡು. ಪಾಯ್ಜು ಕಲ್ಲಡ್ಕ ಎಂಬ ಆಟಗಾರ ಬ್ಯಾಕ್ ಟು ಪೆವಿಲಿಯನ್. ದೊಡ್ಡ ಹೊಡೆತಕ್ಕಂತ ಪ್ರಯತ್ನವಿತ್ತು. ಎಲ್ಲವನ್ನ ಗಮನಿಸಿಕೊಳ್ಳಬೇಕಾಗಿದೆ. ಒಂದು ಕಡೆ ಗಾಳಿಯೂ ಇದ್ದು ಬೀಸಿದ್ದು ಎತ್ತ ಕಡೆ.
ಏನೇ ಇರಲಿ ಕ್ಯಾಚ್ಔಟ್ ಮಾದರಿಯಲ್ಲಿ ಪಾಯ್ಜು ಕಲ್ಲಡಕ ಅಧ್ಯಾಯ ಅಂತ್ಯಗೊಳ್ಳುವಾಗ ಇದೀಗ ನಡೆದಂತ ಅದೃಷ್ಟದ ನಾಣ್ಯ ಚಿಮ್ಮುಗೆಯಲ್ಲಿ ದಾಬಾ ಕ್ರಿಕೆಟರ್ಸ್ ತಂಡ ಅದೃಷ್ಟದ ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡಿದೆ. ಕ್ಷೇತ್ರ ಪಾಲನೆಯನ್ನು ಆಯ್ದುಕೊಂಡಿದೆ. ಎದುರಾಳಿ ತಂಡ ನವೀನ್ 11 ದಂಡುಗಾರಿಕೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮುಂದುವರಿಸಿಕೊಳ್ಳಿ. ಮುಂದಿನ ಪಂದ್ಯಕ್ಕೆ ಕರೆಯನ್ನು ನೀಡಿದ್ದೇನೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಮುಂದುವರಿಸಿಕೊಳ್ಳಿ. ನವೀನ್ 11 ವಿರುದ್ಧವಾಗಿ ದಾಬಾ ಕ್ರಿಕೆಟರ್ಸ್. ಈಗಾಗಲೇ ಅದೃಷ್ಟದ ನಾಣ್ಯ ಚಿಮ್ಮುಗೆಯನ್ನು ದಾಬಾ ಕ್ರಿಕೆಟರ್ಸ್ ತಂಡ ಗೆದ್ದುಕೊಂಡು ಕ್ಷೇತ್ರ ಪಾಲನೆಯನ್ನು ಆಯ್ದುಕೊಂಡಿದೆ. ಸಮಯ ಮಧ್ಯಾಹ್ನ 1:57. ಔತಣಕೂಟದ ಕೌಂಟರ್ ಓಪನ್ ಆಗಿದೆ. ಭೋಜನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿಕೊಳ್ಳಿ ಆದಷ್ಟು ಬೇಗ. ಮತ್ತೆ ಇಲ್ಲಿ ತಪ್ಪು ನಡೀತಾ ಇದೆ. ಅಡ್ಡ ಚೆಂಡು ಆಫ್ ಸ್ಟಂಪಿನಿಂದ ಹೊರಭಾಗಕ್ಕೆ ಚಿಮ್ಮಿದ ಚೆಂಡು. ಇದು ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು. ಕ್ಷಣ ಕ್ಷಣಕ್ಕೂ ಪಂದ್ಯದ ಚಿತ್ರಣ. ಷಡ್ಗ 6 ರನ್ನಿನ ಜಮಾವಣೆ. ಪಂದ್ಯ ಕುತೂಹಲದತ್ತ ಸಾಗುತ್ತಾ ಇದೆ. 7ರ ಮುಂದೆ 24ರ ಅವಶ್ಯಕತೆ. We need lost 7 over required to 24 runs. ഏത് പന്തിൽ 24 റണ്ണിന്റെ ലക്ഷ്യമാണ് മത്സരം വിജയിക്കാൻ. മത്സരങ്ങൾ മാറി മറിയുമോ? കഥ പറയുമോ? ചരിത്രങ്ങൾ ഉണ്ടാകുമോ? ചോദ്യങ്ങളായി മാറുന്നിവിടെ. 7:24 The man മനോജ് മാൽപെ ಈ ಬಾರಿ 1 ರನ್ನಿಗೆ ಸಮಾಧಾನಕರ. 6ರ ಮುಂದೆ 23ರ ಅವಶ್ಯಕತೆ. ಓವರ್ ನಂಬರ್ 4 ಮುಕ್ತಾಯ. ಖಾತೆಯಲ್ಲಿ 37 ರನ್ನನ್ನು ತನ್ನದಾಗಿಸಿಕೊಂಡಿದೆ. 5 ಉದರಿಯನ್ನ ಬಿಟ್ಟುಕೊಳ್ತಾ ಇದೆ. ಬ್ರಾಡ್ ಆಗ್ ಎಸೆತಕ್ಕೆ ಯುವರಾಜ್ ಸಿಂಗ್ 6 ಸಿಕ್ಸ್ ಹೊಡೆದಿದ್ದೇ ಆದಲ್ಲಿ, ಕಿಲನ್ ಪೊಲಾರ್ಡ್ 6 ಸಿಕ್ಸ್ ಹೊಡೆದಿದ್ದೇ ಆದಲ್ಲಿ, ಇಲ್ಲಿ 6ಕ್ಕೆ 23 ಅವಶ್ಯಕತೆ ಇರುವಾಗ ಷಡ್ಕ ಪರಿಣಮಿಸಬಹುದೇ? ಮನೋಜ್ ಮಲ್ಪೆ ಸಿಡಿಯಬೇಕಾಗಿದೆ. ಮನೋಜ್ ಮಲ್ಪೆಯ ಬ್ಯಾಟ್ ಮಾತನಾಡಬೇಕಾಗಿದೆ. 6ರ ಮುಂದೆ 23ರ ಸವಾಲಿದೆ. ಎಸ್ತಗಾರಿಕಾ ಪೀಠದಲ್ಲಿ ಮೊಹಮ್ಮದ್ ಅಫ್ಜಲ್ ಓರ್ವ ಅದ್ಭುತ ಎಸ್ತಗಾರ. ಯಾವ ರೀತಿಯಲ್ಲಿ ದಂಡಿಗನನ್ನ ಕಟ್ಟಿ ಹಾಕಬಹುದು ಎಂಬುದಾಗಿದೆ ಸವಾಲ್. 21 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ ಅಫ್ಜಲ್ ಎದುರಿಸಿ ಆಡಬಲ್ಲ ಆಟಗಾರ ಮನೋಜ್ ಮಲ್ಪೆ. 6ರ ಮುಂದೆ 23ರ ಸವಾಲು. ದೊಡ್ಡ ಹೊಡೆತಕ್ಕ ಪ್ರಯತ್ನ. 1 ರನ್ನಿನ ಜಮಾವಣೆಯಾಗ್ತಾ ಇದೆ. 5ರ ಮುಂದೆ 22. 5 गेंद पर 22 रनों की आवश्यकता मैच जीतने के लिए. किसकी बारी हो जाएगी? जीत और हार इसकी बीच मैदान पर खेल चल रहे. देखिए 5 पर 22 हो जाएगा क्या? सवाल. स्ट्राइक पर रतन. नई कामयाबी इस बार. रतन 4 गेंद पर 22 रन की आवश्यकता मैच जीतने के लिए. क्या कर पाएंगे रतन जी? सवाल है आपके सामने. अफजल टू रतन. विकेट कीपर की दस्तान की पीछे तरफ जा रहे गेंद. आसान तरीका से 1 रन लूट रहे इस वक्त. छक्का की आवश्यकता है. 3 गेंद पर 21 रन की आवश्यकता मैच जीतने के लिए. मनोज मल्पे ಮೂಜೆಟ್ 21 ರನ್ ಹೊಡೆದುಳೆ. ಅಫ್ಜಲ್ ಮನೋಜ್ ಮಲ್ಪೆ ಹೊಡೆತವಂತೂ ಉತ್ತಮವಾಗಿತ್ತು, ಆದರೆ ದಿಶೆ ಬದಲಾವಣೆಗೊಂಡಿದೆ. 2 ಅಂತೂ ಖಚಿತವಾಗಿದೆ.
2 ಮುಂದೆ 19 सवाल। 2 गेंद पर 19 रनों की आवश्यकता मैच जीतने के लिए। ಅಧಿಕೃತವಾಗಿ ಪಂದ್ಯಾಕೂಟ ರೇಂಜರ್ಸ್ ವಿಭಾಗವಾಗಿ ಸೇರುತ್ತಾ ಇದೆ। 1 ಮುಂದೆ 19 ಸವಾಲು। ಈಗಾಗಲೇ ಖಾತೆಯಲ್ಲಿ 41 ರನ್ನುಗಳು ಜೋಡಣೆಯಾಗಿದೆ। ದ್ವಿತೀಯ ಇನ್ನಿಂಗ್ಸಿನ ಅಂತಿಮ ಓವರಿನ ಅಂತಿಮ ಎಸೆತ ಅಫ್ಜಲ್ ಎಸೆಯುವರೆ। ಅಂತಿಮ ಕ್ಷಣದಲ್ಲೂ ಸಿಡಿಯಲು ಪ್ರಯತ್ನ, ಬೌಂಡ್ರಿ, ಅಂತಿಮ ಎಸೆತಕ್ಕೆ ಬೌಂಡ್ರಿ ಆಗಿತ್ತು। ಸೆಣಸಾಟವಂತೂ ಉತ್ತಮವಾಗಿತ್ತು। ಏನೇ ಇರಲಿ ಉತ್ತಮವಾದ ಪಂದ್ಯ। ಈ ಪಂದ್ಯ ರೇಂಜರ್ಸ್ ತನ್ನದಾಗಿಸಿಕೊಳ್ತಾ ಇದೆ। ಮುಂದಿನ ಪಂದ್ಯಕ್ಕೆ ಕರೆಯನ್ನು ನೀಡಿದ್ದೇವೆ। ಅದೇ ರೀತಿಯಲ್ಲಿ ಈ ಪಂದ್ಯದ ಇದೀಗ ನಡೆದಂತ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯ ಸರದಾರ ಯಾರೆಂದು ಕೇಳಿದರೆ ಆ ಮಾತಿಗೆ ಆ ಪ್ರಶ್ನೆಗೆ ಉತ್ತರ ಇದೆ ಖಂಡಿತವಾಗಿಯೂ। ನನ್ ಅದರ್ ದನ್ ದ ಹೀರೋ, ದ ಮ್ಯಾನ್ ರೋಹನ್। ಹಾರ್ಟ್ಲಿ ವೆಲ್ಕಮ್ ದ ಮ್ಯಾನ್ ರೋಹನ್। ಪಂದ್ಯಶ್ರೇಷ್ಠ ಪ್ರಶಸ್ತಿಯ ಸರದಾರ ಪ್ರಶಸ್ತಿಯನ್ನು ಬಾಚಲು ಬರಬೇಕು ದ ಮ್ಯಾನ್ ರೋಹನ್।